ಆ ಗ್ರಾಮದ ಜನ ಮಳೆಗಾಲ ಬಂದ್ರೆ ಸಾಕು ಜೀವ ಕೈಯಲ್ಲಿ ಹಿಡಿದು ಹಳ್ಳ ದಾಟುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಹಲವು ವರ್ಷಗಳಿಂದ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ಕೂಡ ಸ್ಪಂದನೆ ಸಿಕ್ಕಿರಲಿಲ್ಲ. ಈ ಕುರಿತು ನ್ಯೂಸ್ 18 ನಲ್ಲಿ ವರದಿ ಬಿತ್ತರವಾಗಿದ್ದೇ ತಡ ಸೇತುವೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ವರದಿ ಮಾಡಿದ 24 ಗಂಟೆ ಒಳಗಡೆ ಇಂಪ್ಯಾಕ್ಟ್ ಆಗಿದೆ. ವರದಿ ಪ್ರಸಾರವಾದ ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ತಾತ್ಕಾಲಿಕವಾಗಿ ಹಳ್ಳಕ್ಕೆ ಪೈಪನ್ನು ಹಾಕಿ ರಸ್ತೆ ಕಾಮಗಾರಿ ಶುರು ಮಾಡಲಾಗಿದೆ. ದಶಕಗಳ ಸಮಸ್ಯೆಗೆ ಮುಕ್ತಿ ಕೊಡಿಸಿದ ನ್ಯೂಸ್ 18 ವರದಿ. ಬೆಳಗ್ಗೆ ಸುದ್ದಿ ಪ್ರಸಾರ, ಸಂಜೆ ಹೊತ್ತಿಗೆ ಕೆಲಸ ಆರಂಭ. ಬೆನ್ನ ಹಿಂದೆ ಬ್ಯಾಗ್, ಒಬ್ಬರಿಗೊಬ್ಬರು ಕೈ ಹಿಡಿದು ಉಕ್ಕಿ ಹರಿಯುತ್ತಿರುವ ಹಳ್ಳ ದಾಟುತ್ತಿರುವ ಮಕ್ಕಳು, ತಲೆ ಮೇಲೆ ಮೇವು ಹೊತ್ತು ಮೊಣಕಾಲುದ್ದದ ನೀರಲ್ಲೇ ಹೆಜ್ಜೆ ಹಾಕುತ್ತಿರುವ ರೈತರು. ಅಷ್ಟಕ್ಕೂ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಣಮಾಪುರ ಗ್ರಾಮದ ಒಡೆಯರ ತೋಟದ ವಸತಿಯಲ್ಲಿ. ಹೌದು, ಒಡೆಯರ ತೋಟದ ಮಕ್ಕಳು ಸೇರಿದಂತೆ ಜನರು ಮಾರುಕಟ್ಟೆ, ಶಾಲೆಗೆ ಹೋಗಲು ಹಳ್ಳ ದಾಟಲೇಬೇಕು. ಮಳೆಗಾಲ ಬಂದ್ರೆ, ಅದರಲ್ಲೂ ಬಸವೇಶ್ವರ ಏತ ನೀರಾವರಿಯಿಂದ ಕಾಲುವೆಗೆ ನೀರು ಬಿಟ್ರೆ ಸಾಕು, ಹಳ್ಳ ತುಂಬಿ ಹರಿಯುತ್ತೆ. ಇದೇ ಹಳ್ಳ ಇದೀಗ ಮತ್ತೆ ಉಕ್ಕಿ ಹರಿಯುತ್ತಿದ್ದು, ಇದರಿಂದ ಶಾಲಾ ಮಕ್ಕಳು, ಮಹಿಳೆಯರು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಈ ವಿಚಾರ ಸ್ಥಳೀಯ ಶಾಸಕ ರಾಜು ಕಾಗೆ, ತಹಶೀಲ್ದಾರ್ ಸೇರಿದಂತೆ ಎಲ್ಲರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈ ಕುರಿತು ನ್ಯೂಸ್ 18 ನಲ್ಲಿ ವಿಸ್ತೃತ ವರದಿ ಬಿತ್ತರಿಸಿದ್ದೇ ತಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ದಶಕದ ಸಮಸ್ಯೆಗೆ ಮುಕ್ತಿ ನೀಡಲು ಮುಂದಾಗಿದ್ದಾರೆ. ಹಳ್ಳದ ನೀರಿನ ಸಂಬಂಧ ಸಮಸ್ಯೆ ಆಗಲಾಯಿತು. ಅದು 8 ರಿಂದ 10 ವರ್ಷ ಆಗಲಾಯಿತು. ಈಗ ಕಿನಾಲ್ ನೀರು ಬಂದ ಕೂಡಲೇ ಒಂದು ಸ್ವಲ್ಪ ಜಾಸ್ತಿ ಸಮಸ್ಯೆ ಆಗಲಾಯಿತು, 3-4 ತಿಂಗಳಗಟ್ಟಲೆ. ಅದರ ಸಂಬಂಧ ಈ TV ಕನ್ನಡದವರು ಬಂದ್ ಕೆರೆಯಿಂದ ಅದನ್ನು ಪ್ರಸಾರ ಮಾಡಿದರು. ಪ್ರಸಾರ ಮಾಡಿದ ಸಂಬಂಧ ಕೆಲಸ ರಾಜಕೀಯವರಾಗಲಿ ಅಧಿಕಾರಿಗಳಾಗಲಿ ಅವರ ಗಮನಕ್ಕೆ ತಂದಿಸಿದ ಕೂಡಲೇ ಅವರ ಇಚ್ಛೆ ಪ್ರಕಾರ ಇವ್ರು ಬಂದ್ ಕೆಲಸ ಚಾಲು ಮಾಡ್ಯಾರು. ನ್ಯೂಸ್ 18 ನಲ್ಲಿ ವರದಿ ಬಿತ್ತರ ಆಗಿದ್ದೇ ತಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಬೆಳಗ್ಗೆ 9:20ಕ್ಕೆ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು ಮಕ್ಕಳ ಸಮಸ್ಯೆಗೆ ಸ್ಪಂದಿಸುವ ಕಾರ್ಯ ಮಾಡಿದೆ. ಸ್ಥಳೀಯ ಶಾಸಕ ರಾಜು ಕಾಗೆಯವರ ಜೊತೆಗೆ ಚರ್ಚೆ ನಡೆಸಿ ಶಾಸಕರ ನಿಧಿಯಿಂದ 8 ಲಕ್ಷ ವೆಚ್ಚದಲ್ಲಿ ಸೇತುವೆ ನಿರ್ಮಾಣದ ಕಾರ್ಯ ಆರಂಭ ಮಾಡಿದೆ. ವರದಿ ಬಿತ್ತರಿಸಿದ ಕೇವಲ 3 ಗಂಟೆಯಲ್ಲಿ ಕಾಂಕ್ರೀಟ್ನ 5 ದೊಡ್ಡ ಪೈಪ್ಗಳನ್ನು ಗ್ರಾಮಕ್ಕೆ ಕಳುಹಿಸಲಾಗಿದೆ. ಕೆಳಭಾಗದಲ್ಲಿ ಪೈಪ್ ಅಳವಡಿಸಿ ಮೇಲ್ಭಾಗದಲ್ಲಿ ಕಾಂಕ್ರೀಟ್ ಹಾಕಿ ಸಣ್ಣದೊಂದು ಸೇತುವೆ ನಿರ್ಮಾಣ ಮಾಡಲು ಕೆಲಸ ಶುರು ಮಾಡಲಾಗಿದೆ. 4 ದಿನದಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದ್ದು ಸಂಚಾರಕ್ಕೆ ಮುಕ್ತವಾಗಲಿದೆ. ಭಾಳ ದಿನಗಳ ಕಾಲ ನಮಗೆ ಸಮಸ್ಯೆ ಆಗಿತ್ತು ರೀ. ಅದರಿಂದ ನಾವು PDO ಸಾಹೇಬರಿಗೆ, ತಹಸೀಲ್ದಾರ್ ಸಾಹೇಬರಿಗೆ, ತಾಲೂಕು ಪಂಚಾಯತಿ ತಹಸೀಲ್ದಾರ್ ಸಾಹೇಬರಿಗೆ ಎಲ್ಲರಿಗೆ ನಾವು ಮನವಿ ಕೊಟ್ಟಿದ್ದು ರೀ. ಮನವಿ ಕೊಟ್ಟಿದ್ರು ಸ್ವಲ್ಪ ಸ್ಲೋ ಆಗಿ ಇತ್ತು ರೀ ಸರ. ಯಾವಾಗ ನಾವು ಮಾಧ್ಯಮ ಮುಖಾಂತರ ಎಲ್ಲರ ಕಡೆ ಪ್ರಸಾರ ಮಾಡಿದ್ರಲ್ಲ, ಅದರಿಂದ ನಿಮ್ಮಿಂದ ಎಲ್ಲರಿಂದ ಇದು ಆದಷ್ಟು ವೇಗವಾಗಿ ಮಾಡತ್ತಾರೆ ಸರ್ ಕಾಮಗಾರಿ ರೀ. ನ್ಯೂಸ್ 18 ಕನ್ನಡ ಚಾನಲ್ದಿಂದ ನಮಗೆ ಭಾಳ ಅನುಕೂಲ ಆಗೈತೆ ರೀ ಸರ. ನೀವು ಎಲ್ಲರ ಕಡೆ ಪ್ರಸಾರ ಮಾಡಿದ್ರಿಂದ ಎಲ್ಲ ಜನಸಾಮಾನ್ಯರಿಗೆ, ಎಲ್ಲರಿಗೆ, ನಮಗೆ ವಿದ್ಯಾರ್ಥಿಗಳಿಗೆ ಎಲ್ಲರೂ ಪರವಾಗಿ ನಾನು ನಿಮಗೆ ಅಭಿನಂದನೆ ಹೇಳ್ತೇನೆ. ದಶಕಗಳಿಂದ ಜನಪ್ರತಿನಿಧಿಗಳು, ಅಧಿಕಾರಿಗಳ ಗಮನಕ್ಕೆ ಸಮಸ್ಯೆ ಇದ್ರೂ ಯಾರೂ ಸಹ ಸ್ಪಂದಿಸುವ ಕಾರ್ಯ ಮಾಡಿರಲಿಲ್ಲ. ದಶಕಗಳಿಂದ ಆಗದ ಕೆಲಸ ಕೇವಲ ಒಂದೇ ದಿನದಲ್ಲಿ ಮಾಡುವಂತೆ ಮಾಡಿದ ನ್ಯೂಸ್ 18 ಕನ್ನಡ ವಾಹಿನಿಗೆ ಸ್ಥಳೀಯರು ಧನ್ಯವಾದ ತಿಳಿಸಿದ್ದಾರೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ. ದಾವಣಗೆರೆಯಲ್ಲಿ ಅನ್ನದಾತರು ಸಿಡಿದೆದ್ದಿದ್ದಾರೆ. ಭದ್ರಾ ಜಲಾಶಯದ ನೀರಿಗಾಗಿ ಬೀದಿಗೆ